ಇವ್ರು ಮಜಾ ಮಾಡಕ್ಕೆ ನಮ್ಮ ಹೆಣ ಕಿತ್ಕೊಂಡು ತಿನ್ನಕ್ಕೆ ಊಟ ಇದ್ದಾರೆ. ವೇಸ್ಟ್ ಇವ್ರಿಗೆಲ್ಲ ಇದಾಕೋದು. ಫ್ರೀ ಇಲ್ಲ, ಎಂಥದ್ದು ಇಲ್ಲ. ಕೊಟ್ಟಂಗೆ ಮಾಡೋದು, ಕಿತ್ಕೊಳ್ಳೋದು. ನಿಮ್ಗೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಯಾವ ರೀತಿ ಹೊರೆ ಆಗ್ತಿದೆ ಸರ್? ಅದೇನಾ, 3 ರೂಪಾಯಿ ಕೊಟ್ಟಾನೆ 9 ರೂಪಾಯಿ ಕಿತ್ಕೊಳ್ತಾನೆ. ಅದನ್ನೇ ಹೇಳೋದು, ನಮ್ಮ ಕಡೆ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಹೂ ಅಂತ ಕೊಟ್ಟು ಪ್ರಸಾದ ಅಂತ ಕಿತ್ಕೊಳ್ತಾರಂತೆ. 3 ರೂಪಾಯಿ ಕೊಟ್ಟು 9 ರೂಪಾಯಿ ಕಿತ್ಕೊಳ್ಳಿ, ಸಂಪತ್ತಿಗೆ ಇನ್ನು ಯಾಕೆ ಮಾಡ್ಬೇಕಾಯ್ತು? ಯಾಸ್ ಇಟ್ ಮೊದಲೇ ಆಯಿತು, ಹಾಗೆ ಬಿಟ್ಟಿದ್ರೆ ಆಗಿರೋದು. ಏನೇ ಆದ್ರೂ ಇದು ಶ್ರೀಮಂತರಿಗೆ ಎಫೆಕ್ಟ್ ಅಲ್ಲ, ತೀರಾ ಬಡವರಿಗೆ, ನಮ್ಮ ಮಿಡ್ಲ್ ಕ್ಲಾಸ್ಗೆ ಎಫೆಕ್ಟ್ ಆಗ್ತಾ ಇದೆ. ಸ್ವಲ್ಪ ನಮ್ಮ ಇದು ತಲೆ ಇಲ್ಲದು ಸರ್ಕಾರ ಇದು. ದರೋಡೆ ನಿಂತಿದ್ದಾರೆ, ಇವರು ಹಗಲು ದರೋಡೆ ನಿಂತಿದ್ದಾರೆ. ಫೈನಾನ್ಷಿಯಲ್ ಆಗಿ ಹೇಳೋದಾದ್ರೆ ಇದು ತುಂಬಾನೇ ಹೊರೆ. ಅವ್ರು ಹೇಳೋದು 36 ಪೈಸಾ. ಅದು ಪೈಸಾ ಹೆಂಗ್ ಲೆಕ್ಕ ಕೋಟಿಗೆ ಹೋಗುತ್ತೆ ಗೊತ್ತಿಲ್ಲ. ಒಂದು ಯೂನಿಟಿ ಪೈಸಾ ಅಂದ್ರೆ ಅದು ಕೋಟಿ ಲೆಕ್ಕಕ್ಕೆ ಹೋಗುತ್ತೆ. ನಾವೇ ಕೆಲವ್ರು ಅಂತ ಪೈಸಾ ತಾನೆ ಬಿಡು ಅಂತ ನೆಗ್ಲೆಕ್ಟ್ ಆಗುತ್ತೆ. ಆದ್ರೆ ಅದು ಪೈಸಾ ಲೆಕ್ಕ ಹಾಕಿರೋದು ಹೆಂಗ್ ಕೋಟಿಗೆ ಹೋಗುತ್ತೆ ಅನ್ನೋದು ಯಾರು ಲೆಕ್ಕ ಹಾಕಕ್ ಹೋಗಲ್ಲ. ತುಂಬಾನೇ ಇದು ಹೊರೆ ಆಗ್ತಾ ಇದೆ. ಸಜೆಷನ್ ಕೊಟ್ರೆ ಏನೋ ಮಾಡ್ತಾರೆ ಕಡಿಮೆ. ಅದೇ 36 ಪೈಸಾ ಮಾಡೋಣಲ್ಲ, ಸುಮ್ ನಾವು ಈ ಕೋಪಕ್ಕೆ ಬಾಯ್ ಬಿಡ್ಕೊಂಡ್ರೆ 6 ಪೈಸಾ ಕಡಿಮೆ ಮಾಡ್ತಾನೆ, 30 ಪೈಸಾ ಇದು ಮಾಡ್ತಾನೆ ಅಷ್ಟೇ, ಇನ್ನೇನು ಮಾಡಲ್ಲ. ಪ್ರತಿ ಸಾರಿನೂ ಇದೇ ಆಗೋದು. ರೂಪಾಯಿ ಜಾಸ್ತಿ ಮಾಡೋದು, ಅಂತ ಲಭ ಬಾಯ್ ಬಿಡ್ಕೊಂಡಾಗ ಆಯ್ತು ಅಂದ್ಬಿಟ್ಟು ಕಡಿಮೆ ಮಾಡು. ಅದೇ ಹೇಳ್ತಾ ಇಲ್ಲ, ಮೊನ್ನೆ ಯಾವ್ದೋ ಇದ್ರಲ್ಲಿ ಗೊತ್ತಾಯ್ತು, ಭಾರಿ ಇಳಿಕೆ ಚಿನ್ನದಲ್ಲಿ ಎಷ್ಟು 90 ಪೈಸಾ. 9 ರೂಪಾಯಿ ಏರ್ಸೋದು, ಭಾರಿ ಇಳಿಕೆ ಅಂತ 10 ಪೈಸಾ ಕಡಿಮೆ ಮಾಡೋದು. ಅದೇ ಇವ್ರು ಮಾಡ್ತಾ ಇರೋದು ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.